ಚಿಲ್ಲರೆ ಹಣಕ್ಕಾಗಿ ಕಂಡಕ್ಟರ್ ಮತ್ತು ಪ್ಯಾಸೆಂಜರ್ ಮಧ್ಯೆ ಹೊಡೆದಾಟ, ಮಧ್ಯೆ ಸಿಲುಕಿದ ವೃದ್ಧೆ, ಮಹಿಳೆ ಅಸ್ತವ್ಯಸ್ತ. ಹುಬ್ಬಳ್ಳಿ: ಟಿಕೆಟ್ನಲ್ಲಿ ಬರೆದಿದ್ದ ಚಿಲ್ಲರೆ ಹಣಕ್ಕಾಗಿ ಪ್ರಯಾಣಿಕ ಹಾಗೂ ಕಂಡಕ್ಟರ್ ನಡುವೆ ನಡೆದ ಗಲಾಟೆಯೊಂದರಲ್ಲಿ ವೃದ್ಧ ಮಹಿಳೆಯೊಬ್ಬಳು ಅಸ್ವಸ್ಥಗೊಂಡ ಘಟನೆ ಹುಬ್ಬಳ್ಳಿ ಹೊಸೂರು ಬಸ್ ನಿಲ್ದಾಣದಲ್ಲಿ ಇಂದು ನಡೆದಿದೆ. ಚಿಲ್ಲರೆ ವಿಷಯಕ್ಕಾಗಿ ಪ್ರಯಾಣಿಕ ಹಾಗೂ ವಾಯುವ್ಯ ಸಾರಿಗೆ ಸಂಸ್ಥೆಯ ನಿರ್ವಾಹಕ ಸಿಬ್ಬಂದಿ ನಡುವೆ ಮೊದಲಿನ ಮಾತಿನ ಚಕಮಕಿ ನಡೆದಿದ್ದು, ಬಳಿಕ ಪರಸ್ಪರ ತಳ್ಳಾಟ ನಡೆದಿದೆ. ಇದೇ ವೇಳೆ ಆಗಮಿಸಿದ ಸಿಬ್ಬಂದಿ ಪ್ರಯಾಣಿಕನ ಜೊತೆಗೆ ಜಗಳಕ್ಕೆ ಇಳಿದಿದ್ದಾರೆ. ಗಲಾಟೆಯ ವೇಳೆ ಬಸ್ ನಿಲ್ದಾಣದಲ್ಲಿ ನಿಂತುಕೊಂಡಿದ್ದ ವೃದ್ಧೆಯನ್ನು ನೆಲಕ್ಕೆ ಬೀಳಿಸಿದ್ದಾರೆ. ಆದರೆ ಸೌಜನ್ಯಕ್ಕೂ ಆಕೆಯ ಬಗ್ಗೆ ಆರೈಕೆ ಮಾಡುವ ಗೋಜಿಗೆ ಹೋಗಿಲ್ಲ. ಸ್ಥಳೀಯರೇ ನೀರು ಕೊಟ್ಟು ಮಹಿಳೆಯರನ್ನು ಉಪಚರಿಸಿದ್ದಾರೆ. ಆದರೆ ಚಿಲ್ಲರೆಗಾಗಿ ನಡೆದ ಗಲಾಟೆ ತಾರಕಕ್ಕೇರಿದ್ದು, ಕೆಲ ಕಾಲ ಹೊಸೂರಿನ ಬಸ್ ನಿಲ್ದಾಣ ಗೊಂದಲ ಗೂಡಾಗಿ ಪರಿಣಮಿಸಿತು. ಇನ್ನು ಚಿಲ್ಲರೆ ವಿಷಯಕ್ಕೆ ಒಂದಿಲ್ಲದೊಂದು ರೀತಿಯ ಗಲಾಟೆಗಳು ನಡೆಯುತ್ತಲೇ ಇವೆ. ಆದರೆ ಗಲಾಟೆಯ ವೇಳೆಯಲ್ಲಿ ಬೇರೆಯೊಬ್ಬರಿಗೆ ತೊಂದರೆಯಾಗುತ್ತದೆ ಎಂಬುದಂತಹ ಪ್ರಜ್ಞಾನವಿಲ್ಲದೆ ಹೊಡೆದಾಡಿಕೊಂಡಿರುವುದರಿಂದ ನಿಜಕ್ಕೂ ವಿಪರ್ಯಾಸ ಸಂಗತಿ ಇದಾಗಿದೆ ಎಂದು ಹೇಳಬಹುದು. ಕ್ಯಾಮರಾಮನ್ ಶಿವ ಜೊತೆಗೆ ಶಶಿಕಾಂತ್ ಕೋರ್ಬಗೌಡ್, ಪಬ್ಲಿಕ್ 5, ಹುಬ್ಬಳ್ಳಿ.